रेड काइट ट्रैवल्स की शुरुआत बीजापुर से पुणे जाने के लिए है तैयार। रोज़ाना रात 10 बजे बीजापुर से पुणे रेड काइट लग्जरी बस सेवा होगी रवाना। अपना सफ़र आरामदायक बनाने के लिए रेड काइट से कीजिए सफ़र। आधुनिक टेक्निक के साथ बनाए गए स्लीपर कोच 2+1 से सफ़र का आनंद ले सकते हैं। यात्री अपने टिकट बुकिंग के लिए नीचे स्क्रीन पर दिए गए नंबरों पर संपर्क कर सकते हैं। यात्री ट्रैवल्स का पता सिटी सेंट्रल बस स्टैंड, गणेश ट्रैवल्स, सीएमसी कॉम्प्लेक्स, शॉप नंबर 7 नियर दातारी मस्जिद, बीजापुर। स्वागत है आपका भी न्यूज नेशन में। मैं हूं आबिद हुसैन शेख। अंतर्राज्यीय शातिर चोर पुलिस की गिरफ्त में। आए दिन बीजापुर ग्रामीण पुलिस थाना दायरे के टिकोटा, बबलेश्वर और बीजापुर में चोरी की वारदातों से पुलिस विभाग का विश्वास जनता में चिंताजनक हो गया था कि पुलिस क्या कर रही है। 5 मामलात के बाद भी चोर अब तक गिरफ्तार नहीं किए गए। इन मामलों को गंभीरता से लेते हुए चुनौती के साथ एसपी अनुपम अग्रवाल, एडिशनल एसपी राम अरसदी, डीवाईएसपी लक्ष्मी नारायण के मार्गदर्शन ग्रामीण सीपीआई एसबी पाल भावी, गांधी चौक सीपीआई रविंद्र नायकोडी, बीबी बसन कप्पा, पीएसआई टिकोटा, पीएसआई एसके लंगोटी और सिब्बंदी वर्ग की टीम ने छानबीन के दौरान कार्रवाई में पुलिस को एक बड़ी कामयाबी हाथ लगी, जिसमें 4 मार्च को 2 आरोपियों को गिरफ्तार करके कोर्ट कस्टडी में दिया गया है। वहीं और 2 आरोपियों में किरण और संतोष को 10 मार्च मुचंडी दरी देवर गुड़ी के पास दस्तगिरी करके इनसे 4,60,000 का 100 ग्राम सोना, 50,000 कीमत के चांदी के गहने, चोरी को अंजाम देने के लिए इस्तेमाल की गई 5 लाख कीमत वाली जैलो कार को जब्त करने की जानकारी आज बीजापुर ग्रामीण पुलिस थाना में देते हुए एसपी अनुपम अग्रवाल ने पूरे पुलिस टीम को इस कामयाबी पर बधाई देते हुए बहुमान की घोषणा की है। ಮಿತ್ರರೇ, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ 2 ತಿಂಗಳಲ್ಲಿ ಕೆಲವು ಭಾಗದಲ್ಲಿ ಪಾರದಿ ಗ್ಯಾಂಗ್ ವಿಚ್ ಇಸ್ ಒಂದು ನೋಟೋರಿಯಸ್ ಗ್ಯಾಂಗ್ ಅವರು ಮನೆ ಕಳ್ತನಲ್ಲಿ ತುಂಬ ಶಾಮೀಲಾಗ್ತಾರೆ. ಅವರು ನಮ್ಮ ವಿಜಯಪುರದ ಕೆಲವು ಭಾಗದಲ್ಲಿ ಸತತವಾಗಿ ಮನೆ ಕಳ್ತನ ಮಾಡ್ತಾಯಿದ್ರು. ಮುಖ್ಯವಾಗಿ 2 ತಿಂಗಳ ಹಿಂದೆ ತಿಕೋಟಾ ಭಾಗದಲ್ಲಿ ಒಂದು 5-6 ಮನೆಗಳಲ್ಲಿ ಅಟೆಂಪ್ಟ್ ಮಾಡಿದರು. ಅದೇ ರೀತಿ ಬಬಲೇಶ್ವರಲ್ಲಿ 1-2 ಮನೆಗಳಲ್ಲಿ, ವಿಜಯಪುರ ಗ್ರಾಮೀಣದಲ್ಲಿ ಒಂದು ದೇವಸ್ಥಾನದಲ್ಲಿ, ಹಿಂದಿನ ವರ್ಷ ಕೂಡ ಅದೇ ಭಾಗದಲ್ಲಿ 2 ಮನೆಯಲ್ಲಿ ಅವರು ಸತತವಾಗಿ ಅಟೆಂಪ್ಟ್ ಮಾಡಿ ಮನೆ ಇದು ನಮಗೆ ಒಂದು ದೊಡ್ಡ ಚಾಲೆಂಜ್ ರೀತಿ ಆಗಿತ್ತು. ಯಾಕೆಂದರೆ 1-2 ಮನೆಯಲ್ಲಿ ಪದೇ ಪದೇ ಕಳ್ತನ ಆದ ನಂತರ ಜನರು ಒಂದು ಪೊಲೀಸ್ ಮೇಲೆ ನಂಬಿಕೆ ಕಳ್ಕೊಳ್ತಾರೆ. ಸೊ ಇಮಿಡಿಯೇಟ್ಲಿ ನಾವು ಇದು ಆಸ್ ಎ ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ನಮ್ಮ ತಂಡನಿಗೆ ಆಕ್ಟಿವೇಟ್ ಮಾಡಿದ್ದೀವಿ. ತಂಡ ಸತತವಾಗಿ ಈ ಹಿಂದಿನ ಈ ಆಫೆನ್ಸಲ್ಲಿ ಯಾರು ಶಾಮೀಲಾಗಿದ್ದಾರೆ ಮತ್ತು ಆ ತಂಡ ಎಲ್ಲಿಂದ ಬರ್ತಾರೆ ಎಲ್ಲರಿಗೆ ನಾವು ಸ್ವಲ್ಪ ನಮ್ಮ ಮಾಹಿತಿ ಪ್ರಕಾರ ಫಾಲೋಅಪ್ ಮಾಡಿ ಸತತವಾಗಿ ಚೇಂಜ್ ಮಾಡಿದ್ದೀವಿ. ಈ ದಿಕ್ಕದಲ್ಲಿ ನಮಗೆ ಒಂದು ಒಳ್ಳೆ ಸಕ್ಸಸ್ ಸಿಕ್ಕಿದೆ. ಮೊನ್ನೆ ಒಂದು ವಾರ ಹಿಂದೆ ನಮ್ಮ CPI ರೂರಲ್ ಸಂಗಮೇಶ್ ಬಾಲಭಾವಿ, ತಿಕೋಟಾ PSI ಬಿಸನ್ಕೊಪ್ಪ ಅವರು ಒಂದು ಸೂಕ್ಷ್ಮ ಮಾಹಿತಿ ಆಧಾರ ಮೇಲೆ ಅವರು ಜತ್ ತಾಲೂಕು ಕಡೆ ಮತ್ತು ಅಲ್ಲಿ ಪಾರ್ಟಿ ತಂಡ ಅವರು ಇರ್ತಾರೆ ಉಮ್ರಾಣಿ ಕಡೆ, ಅಲ್ಲಿ ಹೋಗಿ ವಿಚಾರಣೆ ಮಾಡುವಾಗ ಅವ್ರಿಗೆ 2 ಆರೋಪಿಗಳು ಸಿಕ್ಕಿದ್ರು. ಅವರು ಹೆಸರು ಕಿಶನ್ ಮತ್ತು ಸಂತೋಷ್ ಅಂತ. ಅವ್ರಿಗೆ ನಾವು ವಿಚಾರಣೆ ಮಾಡಿದ್ವಿ. ವಿಚಾರಣೆ ಮಾಡಿದ ನಂತರ ಇನ್ನೂ 2-3 ಹೆಸರು ನಮ್ಮ ಮುಂದೆ ಬಂತು. ತದನಂತರ ಕೆಲವು ಆರೋಪಿಗಳದ್ದು ಸರ್ಚ್ ಮಾಡೋಕ್ಕೆ ನಮಗೆ ತುಂಬ ಕಷ್ಟ ಆಗ್ತಾಯಿತ್ತು. ಆವಾಗ ಇನ್ನೊಬ್ಬ ನಮ್ಮ ಅಧಿಕಾರಿ ಶ್ರೀ ರವೀಂದ್ರ ನಾಯ್ಕವಾಡಿ CPI ಟೌನ್, ಅವರು ಈ ಭಾಗದಲ್ಲಿ ಅತ್ಯಂತ ಮುಂಚೆ ಕೆಲಸ ಮಾಡಿದ್ದಾರೆ ಮತ್ತು ಪಾರ್ದಿ ಗ್ಯಾಂಗ್ ಹಿಡಿಲಿ ಅವ್ರಿಗೆ ಸಾಕಷ್ಟು ಅನುಭವ ಇತ್ತು. ಅವ್ರದ್ದು ಕೂಡ ನಾವು ಈಗ ಸೇವೆ ತಗೊಂಡಿದ್ದೀವಿ. ಆ ತಂಡದಲ್ಲಿ ಅವರಿಗೆ ಕೂಡ ಸೇರಿ ಮತ್ತೆ 1 ವಾರ ಸತತವಾಗಿ ಅವ್ರ ಮೇಲೆ ಕೆಲಸ ಮಾಡಿದ್ದೀವಿ, ಅವರಿಗೆ ಹುಡುಕಿದ್ದೀವಿ ಮತ್ತು ಈ ದಿಕ್ಕದಲ್ಲಿ ನಿನ್ನೆ ನಮಗೆ ಸಕ್ಸಸ್ ಸಿಕ್ಕಿತ್ತು. ಮತ್ತೆ 2 ಆರೋಪಿ ಕಿಶನ್ ಮತ್ತು ರೋಹಿತ್ ಅಂತವ್ರಿಗೆ ನಾವು ಹಿಡಿದಿದ್ದೀವಿ. ಒಟ್ಟಾರೆ ಈ 4 ಜನ ಆರೋಪಿಗಳಿಂದ ನಾವು ಒಂದು 10 ತೊಲ ಬಂಗಾರ ಐಟಮ್ಸನ್ನು ರಿಕವರ್ ಮಾಡಿದ್ದೀವಿ ಮತ್ತು ಅದೇ ರೀತಿ 200 ಗ್ರಾಮ್ ಬೆಳ್ಳಿ ಐಟಮ್ಸ್ ಕೂಡ ರಿಕವರ್ ಮಾಡಿದ್ದೀವಿ. ಒಟ್ಟಾರೆ ಈ 4 ಜನ ಆರೋಪಿಗಳಿಂದ 5 ಪ್ರಕರಣಗಳು ಪತ್ತೆ ಆಗಿದೆ
ಇದು ಕಳೆದ ವರ್ಷ ಮತ್ತು ಈ ವರ್ಷ ರಿಪೋರ್ಟ್ ಆಗಿತ್ತು. ಬಬಲೇಶ್ವರ, ತಿಕೋಟ ಮತ್ತು ವಿಜಯಪುರ ಗ್ರಾಮೀಣದಲ್ಲಿ. ಮತ್ತು ಈ ಸಂದರ್ಭದಲ್ಲಿ ಅವರು ಮಾಡಿದ್ರು, ಅದು ಕೂಡ ನಾವು ರಿಕವರಿ ಮಾಡಿದ್ದೀವಿ. ಒಟ್ಟಾರೆ 9,75,000 ಪ್ರಾಪರ್ಟಿ ನಾವು ರಿಕವರ್ ಮಾಡಿದ್ದೀವಿ. ಮತ್ತು ಈ ಕೇಸಲ್ಲಿ ಇನ್ನೂ ಕೆಲವು ಆರೋಪಿಗಳು ಈಗ ಸಿಗೋದು ಬಾಕಿ ಇದೆ. ಅವರು ಕೂಡ ನಮ್ಮ ತಂಡವರು ಆದಷ್ಟು ಬೇಗ ಹಿಡಿತಾರೆ. ತದನಂತರ ಅವರು ಬೇರೆ ಬೇರೆ ಎಲ್ಲೆಲ್ಲಿ ಪ್ರಕರಣದ ಅವ್ರ ಮೇಲೆ ದಾಖಲಾಗಿದೆ ಅದು ಕೂಡ ನಾವು ಪತ್ತೆ ಮಾಡ್ತೀವಿ. ಇವರು ಪಾರ್ದಿ ಗ್ಯಾಂಗ್ ಅವರು ಬಹುತೇಕ ಅವ್ರು ಏನು ಮಾಡ್ತಾರೆ, ಮೊದಲೇ ರೆಕಿ ಮಾಡ್ತಾರೆ. ನಂತರ ಅವರು ಯಾವ ಹುಣಿದಲ್ಲಿ ಮ್ಯಾಕ್ಸಿಮಮ್ ಮನೆಗಳು ಲಾಕ್ ಆಗಿದೆ ಅಥವಾ ಯಾರು ಇಲ್ಲ ಅಂತವರಲ್ಲಿ ಒಟ್ಟಾರೆ ಒಂದು 5-6 ಮನೆಗಳಿಗೆ ಒಟ್ಟಿಗೆ ಅವರು ಅಟೆಂಪ್ಟ್ ಮಾಡಿ ಕಳ್ತನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ್ಯಂಡ್ ಸಾಮಾನ್ಯವಾಗಿ ಅವರು ಮಿಡ್ ನೈಟ್ 2 ಗಂಟೆಯಿಂದ ಬಿಫೋರ್ 6 ಈ ಎಲ್ಲ ಕೇಸಸ್ ಅವರು ಅಟೆಂಪ್ಟ್ ಮಾಡ್ತಾರೆ. ಸೊ ಇದೇ ಆಧಾರ ಮೇಲೆ ನಾವು ಅವ್ರದ್ದು ಎಮೋ ಐಡೆಂಟಿಫೈ ಮಾಡಿ ಅವ್ರಿಗೆ ಹಿಂದಿನ ಆಫೆನ್ಸ್ ಆಧಾರ ಮೇಲೆ ಹಿಡಿದಿದ್ದೀವಿ. ಈಗ ನಿನ್ನೆ ಸಿಕ್ಕಿದ್ದಾರೆ. ಈಗ ಅವ್ರದ್ದು ಫಿಂಗರ್ ಪ್ರಿಂಟ್ ಮತ್ತು ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದೀವಿ. ನಮ್ಮ ಮಾಹಿತಿ ಪ್ರಕಾರ ಈ ಗ್ಯಾಂಗ್ ಅವರು ಇದಕ್ಕಿಂತ ಮುಂಚೆ ಮುದ್ದೇಬಿಹಾಲ್ ಮತ್ತು ಬಾಗಲಕೋಟಲ್ಲಿ ಸಾಕಷ್ಟು ಕೇಸಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಸೊ ಅವ್ರದ್ದು ಕೇಸಸ್ ಈಗ ವಿಚಾರಣೆ ಮಾಡಿ ಅಂಥ ಕೇಸಸ್ ಅವರಲ್ಲಿ ಬೇಕಿದ್ರೆ ಮತ್ತೆ ಆ ಕೇಸಲ್ಲಿ ಕೂಡ ಹಾಜರು ಮಾಡ್ತೀವಿ. ಇವರು ಉಮರಾಣಿ ಮತ್ತು ಜತ್ ಮಧ್ಯದಲ್ಲಿ ಇವರು ತಾಂಡ ಇದೆ, ಅಲ್ಲಿ ಇರ್ತಾರೆ. ಧನ್ಯವಾದ. ನಿನ್ನೆ ಗಣೇಶ್ ನಗರದಲ್ಲಿ ಇದು ಕಳ್ಳತನ ವಿಫಲತನ ಆಗಿದೆ ಸರ್. ನಿನ್ನೆ ರಾತ್ರಿ, ದಟ್ ಮೀನ್ಸ್ ಅರ್ಲಿ ಮಾರ್ನಿಂಗ್ ಟುಡೇ, ಇಬ್ರಾಹಿಂಪುರ ಹೊಸ ಬ್ರಿಡ್ಜ್ ಏನು ಕಟ್ತೇವೆ ಅಲ್ಲಿ ಹತ್ತಿರ ಒಂದು 3-4 ಅಂಗಡಿಗಳ ಮೇಲೆ ಅದು ಥೆಫ್ಟ್ದು ಅಟೆಂಪ್ಟ್ ಆಗಿದೆ. ಒಂದು ಅಂಗಡಿಯಿಂದ ಒಂದು 10,000 ಕ್ಯಾಶ್ ಕಳ್ತನ ಆಗಿದೆ. ಈ ಸಂದರ್ಭದಲ್ಲಿ ನಾವು ಕೇಸ್ ದಾಖಲು ಮಾಡಿದ್ದೀವಿ. ನಮ್ಮವರು ಸಾಮಾನ್ಯವಾಗಿ ಅಲರ್ಟ್ ಇರ್ತಾರೆ ಮತ್ತು ಬೀಟ್ ಕಾನ್ಸ್ಟೇಬಲ್ಸ್ ಇರ್ತಾರೆ, ನೈಟ್ ಪೆಟ್ರೋಲಿಂಗ್ ಕೂಡ ಇರ್ತದೆ. ಆದರೆ ಆ ಪಾಯಿಂಟಲ್ಲಿ ಸ್ವಲ್ಪ ಬೆಳಕೋದು ಕೊರತೆ ಇದೆ. ಸೊ ಅದರಿಂದ ಅವರು ಕೆಲವು ಲಾಭ ತಗೊಂಡಿದ್ದಾರೆ. ಆದರೆ ನಾವು ಈ ಅಂಥ ಯಾವ್ಯಾವ ಡಾರ್ಕ್ ಸ್ಪಾಟ್ಸ್ ಇದೆ ಅಂಥವ್ರಿಗೆ ಐಡೆಂಟಿಫೈ ಮಾಡಿ ಮುಂಚೆ ಅವರಿಗೆ ಅವಕಾಶ ಕೊಡೋಂಗೆ ನಾವು ನೋಡ್ತೀವಿ. ಥ್ಯಾಂಕ್ ಯು.
और खबरों के लिए देखते रहिए बी न्यूज नेशन। आपके घर की खूबसूरती का साथी A1 ग्रेनाइट एंड मार्बल्स। अपने घर की खूबसूरती के लिए हर तरह के फर्श, बाथरूम टाइल्स और आंगन को दिलकश बनाने पार्किंग टाइल्स और चमकदार वेट्रीफाइड और कड़पा कम दामों में आपके बजट और आपके सपनों के घर का हमें है ख्याल। आकर्षित और मन मोह लेने वाले डिजाइन के साथ आज ही विजिट कीजिए A1 ग्रेनाइट एंड मार्बल्स, अतनी रोड, पुष्कर नगर, SYN 752 बीजापुर। मोबाइल संख्या 8073639921 7411651430 पर।